ರಾಜ್ಯ ರಾಜಕೀಯಕ್ಕೆ ಎಚ್.ಡಿ. ಕುಮಾರಸ್ವಾಮಿ ವಾಪಸ್ ಆಗ್ತಿದ್ದಾರೆ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಇದರ ಜೊತೆಗೆ ಮೈಸೂರು ಭಾಗದಲ್ಲಿ ಡಿ.ಕೆ. ಬ್ರದರ್ಸ್ ಫುಲ್ ಅಲರ್ಟ್ ಆಗಿದ್ದಾರೆ. ದಿನನಿತ್ಯ ಯಾವುದೇ ಕಾರ್ಯಕ್ರಮಗಳ ಇರಲಿ ಏನೇ ಇರಲಿ ಅವರು ಸಂಚಾರ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯ ರಾಜಕೀಯಕ್ಕೆ ಎಚ್.ಡಿ. ಕುಮಾರಸ್ವಾಮಿ ವಾಪಸ್ ಆಗ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮೈಸೂರು ಭಾಗದಲ್ಲಿ ಡಿ.ಕೆ. ಬ್ರದರ್ಸ್ ಫುಲ್ ಅಲರ್ಟ್ ಆಗಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ. ರಾಮನಗರ ಸೇರಿ ತಮ್ಮ ಬಿಗಿ ಹಿಡಿತ ಸಡಿಲವಾಗಬಾರದು ಅಂತ ಅವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಡಿ.ಕೆ. ಬ್ರದರ್ಸ್ ಯೋಚನೆ ಮಾಡ್ತಾ ಇದ್ದಾರೆ. ಇತ್ತ ಕುಮಾರಸ್ವಾಮಿ ಕೂಡ ಟೌನ್ಶಿಪ್ ವಿಚಾರವಾಗಿ ದೊಡ್ಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇದರ ನಡುವೆ ಡಿಸಿಎಂ ಡಿ.ಕೆ.ಶಿ ಹಾಗೂ ಸಹೋದರ ಡಿ.ಕೆ. ಸುರೇಶ್ ಫುಲ್ ಅಲರ್ಟ್ ಆಗಿದ್ದಾರೆ. ಹಾಸನ ಸಮಾವೇಶದಲ್ಲಿ ದಳಪತಿಗಳ ಬಲ ಪ್ರದರ್ಶನಕ್ಕೆ ಕೌಂಟರ್ ಕೊಡೋದಕ್ಕೆ ರೆಡಿಯಾಗಿದೆ. ಹಾಸನ ಸಮಾವೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಜೆಡಿಎಸ್ ನಡೆಸಿತ್ತು. ಕಳೆದ ಲೋಕಸಭಾ ಚುನಾವಣೆ ಸೋಲಿನ ಬೆನ್ನಲ್ಲೇ ಇದೀಗ ಡಿ.ಕೆ. ಬ್ರದರ್ಸ್ ಅಲರ್ಟ್ ಆಗಿರತಕ್ಕಂಥದ್ದು. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಮೇಲೆ ವಿಶೇಷ ಗಮನ ಕೂಡ ಇದೆ. ಚನ್ನಪಟ್ಟಣ ಕಾರ್ಯಕ್ರಮದಲ್ಲೂ ಕೂಡ ಡಿ.ಕೆ. ಬ್ರದರ್ಸ್ ಭಾಗಿಯಾಗಿದ್ರು. ಕನಕೋತ್ಸವದಲ್ಲೂ ಕೂಡ ಡಿ.ಕೆ.ಶಿ ಹಾಗೂ ಸಹೋದರ ಡಿ.ಕೆ. ಸುರೇಶ್ ಬಿಗಿ ಹಿಡಿತ ಸಾಧಿಸಿದ್ರು. ದಾವೋಸ್ನಿಂದ ಆಗಮಿಸಿದ ಬಳಿಕ ಸ್ವಕ್ಷೇತ್ರಕ್ಕೆ ಡಿ.ಕೆ. ಬ್ರದರ್ಸ್ ಭೇಟಿ ನೀಡಿದ್ರು. ಡಿ.ಕೆ. ಬ್ರದರ್ಸ್ ಅಲರ್ಟ್ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ತೀವ್ರ ಚರ್ಚೆ ಶುರುವಾಯಿತು. ಒಕ್ಕಲಿಗ ಸಮುದಾಯದ ಬೆಂಬಲ ಕಡಿಮೆ ಆಗದಂತೆ ಡಿ.ಕೆ.ಶಿ ರಣತಂತ್ರ ರೂಪಿಸ್ತಾ ಇದ್ದಾರೆ. ಕಾಂಗ್ರೆಸ್ ತೆಕ್ಕೆಯಿಂದ ಸಮುದಾಯದ ಮತಗಳು ಚದುರಬಾರದು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ರಾಜ್ಯಕ್ಕೆ ವಾಪಸ್ ಆದ್ರೆ ಡಿ.ಕೆ. ಬ್ರದರ್ಸ್ಗೆ ಹಿನ್ನಡೆ ಆಗಬಹುದಾ ಅನ್ನುವಂಥ ಒಂದು ಚರ್ಚೆ ಕೂಡ ಶುರುವಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಸಿದ್ಧತೆ, ಭವಿಷ್ಯದ ರಾಜಕೀಯ ಲೆಕ್ಕಾಚಾರ ಎಲ್ಲವೂ ನಡೀತಾ ಇದೆ. 2028ರ ಚುನಾವಣಾ ಟಾರ್ಗೆಟ್ ಮೇಲೆ ಇಬ್ರು ಒಕ್ಕಲಿಗ ನಾಯಕರ ಕಣ್ಣು ಬಿದ್ದಿದೆ. ಬೆಂಗಳೂರು ದಕ್ಷಿಣ ರಾಜಕೀಯದಲ್ಲಿ ಯಾವಾಗಲೂ ಹಾಟ್ ಕೇಕ್ ಇದ್ದ ಹಾಗೆ. ಅದೇ ಕಾರಣಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇತ್ತೀಚೆಗೆ ಇಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇದ್ದಾರೆ. ಇದು ಸಾಮಾನ್ಯ ಸಂಚಾರ ಅಲ್ಲ, ಬಿಗಿ ಹಿಡಿತ ಸಡಿಲ ಆಗಬಾರದು ಅನ್ನುವಂಥ ಒಂದು ಎಚ್ಚರಿಕೆಯ ನಡೆ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಿರಂತರ ಸಂಚಾರ ಮಾಡ್ತಾ ಇದ್ದಾರೆ. ಸಭೆಗಳು, ಕಾರ್ಯಕ್ರಮಗಳು ಎಲ್ಲದಕ್ಕೂ ಅಟೆಂಡ್ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಸಹೋದರ ಡಿ.ಕೆ. ಸುರೇಶ್ ಕೂಡ ಅಲರ್ಟ್ ಮೋಡ್ ಅಲ್ಲಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯ ಸೋಲು ಡಿ.ಕೆ. ಬ್ರದರ್ಸ್ಗಾಗಿ ಒಂದು ದೊಡ್ಡ ಪಾಠ ಅಂತಾನೆ ಹೇಳಬಹುದು. ಆ ಸೋಲಿನ ಬೆನ್ನಲ್ಲೇ ಇಬ್ಬರು ಈಗ ಫ್ಯೂಚರ್ ಪಾಲಿಟಿಕ್ಸ್ ಮೋಡ್ಗೆ ಶಿಫ್ಟ್ ಆಗಿದ್ದಾರೆ. ಫ್ಯೂಚರ್ ಪಾಲಿಟಿಕ್ಸ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇತ್ತ ಕುಮಾರಸ್ವಾಮಿ ಕೂಡ ಸುಮ್ಮನಿಲ್ಲ. ಟೌನ್ಶಿಪ್ ವಿಚಾರವಾಗಿ ದೊಡ್ಡ ಹೋರಾಟ ಮಾಡ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸೆಂಟರ್ ಸ್ಟೇಜ್ ಬರೋ ತಯಾರಿಯಲ್ಲಿ ಅವರಿದ್ದಾರೆ. ಅದೇ ಡಿ.ಕೆ. ಬ್ರದರ್ಸ್ಗೆ ಈಗ ಟೆನ್ಷನ್ ಪಾಯಿಂಟ್ ಆಗಿದೆ. ಹಾಸನ ಸಮಾವೇಶದಲ್ಲಿ ದಳಪತಿಗಳ ಒಂದು ಬಲ ಪ್ರದರ್ಶನ ನಡೆದಿದೆ. ಅಲ್ಲಿ ಕೇಳಿ ಬಂದದ್ದು ಕೇವಲ ಭಾಷಣ ಅಲ್ಲ, ಕಾಂಗ್ರೆಸ್ ವಿರುದ್ಧ ಒಂದು ಸ್ಪಷ್ಟ ವಾಗ್ದಾಳಿ. ಇದರಿಂದ ಒಕ್ಕಲಿಗ ರಾಜಕೀಯ ಮತ್ತೆ ಕುದಿಯೋದಕ್ಕೆ ಶುರುವಾಯಿತು. ಡಿ.ಕೆ. ಬ್ರದರ್ಸ್ ಮೀನ್ವೈಲ್ ಚನ್ನಪಟ್ಟಣ ಕಾರ್ಯಕ್ರಮದಲ್ಲೂ ಹಾಜರಾಗಿದ್ರು. ಕನಕೋತ್ಸವದಲ್ಲೂ ಬಿಗಿ ಹಿಡಿತವನ್ನ ಸಾಧಿಸಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಫೀಲ್ಡ್ ಬಿಡೋದಿಲ್ಲ ಅಂತ